ಪಾಕಿಸ್ತಾನದ ರಾಜಕೀಯ ಸ್ಥಿರತೆಯ ವಿಚಿತ್ರ ಮತ್ತು ಸಂಕೀರ್ಣವಾದ ವಾಸ್ತವತೆಯನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜಕಾರಣಿಗಳು ಮತ್ತು ನಾಯಕರು ಯಾರೇ ಆಗಿರಲಿ, ಆರ್ಮಿ ಎಂಬ ಸ್ಥಾಪಿತ ಶಕ್ತಿಯ ಪರದೆಯ ಹಿಂದೆ ಅಥವಾ ಮುಂದೆಯೂ ಅಧಿಕಾರದ ಸೂತ್ರವನ್ನು ಹಿಡಿದಿರ್ತದೆ. ಪ್ರಜಾಪ್ರಭುತ್ವವು ಆಳವಾಗಿ ಬೇರೂರಿರುವವರೆಗೆ ಮಿಲಿಟರಿಯ ಬೆಂಬಲ ಕಳೆದುಕೊಂಡ ರಾಜಕಾರಣಿಯೊಬ್ಬರು ಅಧಿಕಾರದಲ್ಲಿ ಉಳಿಯುವುದು ಅಸಾಧ್ಯ ಎಂಬ ಕಠೋರ ಸತ್ಯವನ್ನು ಇಮ್ರಾನ್ ಖಾನ್ ಅವರ ಪತನವು ಮತ್ತೊಮ್ಮೆ ಸಾಬೀತುಪಡಿಸಿದೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇಮ್ರಾನ್ ಖಾನ್ ಈ ಹೆಸರು ಪಾಕಿಸ್ತಾನದ ರಾಜಕೀಯ ಮತ್ತು ಕ್ರೀಡಾ ಇತಿಹಾಸದಲ್ಲಿ ಬಹುಶಃ ಅತ್ಯಂತ ಧ್ರುವೀಕರಿಸುವ ಮತ್ತು ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ. ಕ್ರಿಕೆಟ್ ವಿಶ್ವಕಪ್ ಗೆದ್ದ ನಾಯಕನಾಗಿ, ಚಾರಿಟಿ ಆಸ್ಪತ್ರೆ ಕಟ್ಟಿದ ಮಹಾ ಮಾನವತಾವಾದಿಯಾಗಿ ಮತ್ತು 2018ರಲ್ಲಿ ನಯಾ ಪಾಕಿಸ್ತಾನ್ ಅಂದರೆ ಹೊಸ ಪಾಕಿಸ್ತಾನದ ಕನಸು ಕಂಡ ಪ್ರಧಾನಿಯಾಗಿ ಇವರು ದೇಶದ ಯುವಕರ ಪಾಲಿನ ಹೀರೋ ಆಗಿ ಹೊರಹೊಮ್ಮಿದ್ರು. ಆದರೆ ಪಾಕಿಸ್ತಾನದ ರಾಜಕೀಯದ ಬಹುದೊಡ್ಡ ವಿರೋಧಾಭಾಸವೆಂದರೆ ಒಂದೊಮ್ಮೆ ಅಲ್ಲಿನ ಸೇನೆಯ ಕಣ್ಮರೆಯಾಗಿದ್ದ ಈ ಜನಪ್ರಿಯ ನಾಯಕನನ್ನು ಅವರೇ ಕಟ್ಟಿದ ಸರ್ಕಾರವನ್ನು ಕೆಡವಿ ತದನಂತರ ಅಸಂಖ್ಯಾತ ಪ್ರಕರಣಗಳಲ್ಲಿ ಬಂಧಿಸಿ ಜೈಲಿಗಟ್ಟಿದ್ದು. ಇಮ್ರಾನ್ ಖಾನ್ ಅವರ ಪ್ರಧಾನಿ ಪಟ್ಟಕ್ಕೆ ಏರುವಿಕೆ ಮತ್ತು ಆಳ್ವಿಕೆಯ ಸೇನೆಯು ಸಂಪೂರ್ಣ ಬೆಂಬಲದೊಂದಿಗೆ ನಡೆಯಿತು. ISI ಮತ್ತು ಮಿಲಿಟರಿ ನಾಯಕತ್ವದೊಂದಿಗಿನ ಅವರ ಆರಂಭಿಕ ಬಾಂಧವ್ಯವು ತುಂಬ ಬಲಿಷ್ಠವಾಗಿತ್ತು. ಭ್ರಷ್ಟಾಚಾರದ ವಿರುದ್ಧದ ಅವರ ಧ್ವನಿ ಮತ್ತು ಪಾಕಿಸ್ತಾನದ ಸಾಂಪ್ರದಾಯಿಕ ರಾಜಕೀಯ ಕುಟುಂಬಗಳಾದ ಶರೀಫ್ ಮತ್ತು ಭುಟ್ಟೋ ಜರ್ದಾರಿ ವಿರುದ್ಧದ ಅವರ ನಿಲುವುಗಳು ಸೇನೆಯ ಹಿತಾಸಕ್ತಿಯೊಂದಿಗೆ ಹೊಂದಿಕೆಯಾಗಿದ್ವು. ಒಂದೇ ಪುಟದಲ್ಲಿ ಎಂಬ ಆಡುಮಾತಿನಲ್ಲಿ ಮಿಲಿಟರಿ ಮತ್ತು ಸರ್ಕಾರವು ಕಾರ್ಯನಿರ್ವಹಿಸುತ್ತಿದೆ ಎಂಬ ಮಾತುಗಳು ಅವರ ಆಡಳಿತದ ಆರಂಭಿಕ ವರ್ಷಗಳಲ್ಲಿ ಸಾರ್ವಜನಿಕವಾಗಿ ಕೇಳಿಬಂದವು. ಪಾಕಿಸ್ತಾನದ ರಾಜಕೀಯ ಸ್ಥಾಪನೆಯ ದೃಷ್ಟಿಯಲ್ಲಿ ಇಮ್ರಾನ್ ಖಾನ್ ಅಚ್ಚುಮೆಚ್ಚು ಆಗಿದ್ದರು. ಈ ಸೌಹಾರ್ದ ಸಂಬಂಧದಲ್ಲಿ ಬಿರುಕು ಮೂಡಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಇಮ್ರಾನ್ ಖಾನ್ ಅವರನ್ನು ಸೇನೆಯು ಗುರಿ ಮಾಡಲು ಕಾರಣವಾದ ಮೊದಲ ಮತ್ತು ಅತ್ಯಂತ ನಿರ್ಣಾಯಕ ತಿರುವು 2021ರ ಅಕ್ಟೋಬರ್ನಲ್ಲಿ ISI ಮಹಾನಿರ್ದೇಶಕರ ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿತ್ತು. ಆಗಿನ ಸೇನಾ ಮುಖ್ಯಸ್ಥ ಜನರಲ್ ಕಮರ್ ಜಾವೇದ್ ಜಬ್ವಾ ಅವರು ಲೆಫ್ಟಿನೆಂಟ್ ಜನರಲ್ ನದೀಮ್ ಅಂಜುಮ್ ಅವರನ್ನು ಈ ಹುದ್ದೆಗೆ ನೇಮಿಸಲು ಬಯಸಿದ್ರು. ಆದರೆ ಪ್ರಧಾನಿ ಖಾನ್ ಅವರು ಲೆಫ್ಟಿನೆಂಟ್ ಜನರಲ್ ಫೈಜ್ ಹಮೀದ್ ಅವರನ್ನೇ ಮುಂದುವರಿಸಲು ಒತ್ತಾಯಿಸಿದರು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಈ ನೇಮಕಾತಿ ವಿವಾದವು ಸುಮಾರು 3 ವಾರಗಳ ಕಾಲ ಸಾರ್ವಜನಿಕವಾಗಿಯೇ ನಡೆಯಿತು. ಇದು ಸೇನೆಯ ಶಿಸ್ತಿನ ವ್ಯವಸ್ಥೆಗೆ ಪ್ರಧಾನಮಂತ್ರಿಯಿಂದ ಆದ ನೇರ ಹಸ್ತಕ್ಷೇಪ ಎಂದು ಭಾವಿಸಲಾಯಿತು. ಮಿಲಿಟರಿ ಸ್ಥಾಪನೆಯ ದೃಷ್ಟಿಯಲ್ಲಿ ಒಬ್ಬ ರಾಜಕಾರಣಿ ಸೇನೆಯ ಆಂತರಿಕ ಕ್ರಮಾನುಗತದಲ್ಲಿ ಕೈ ಹಾಕುವುದು ಸಂವಿಧಾನಾತ್ಮಕ ನಿಂದನೆಯಂತಿತ್ತು. ಈ ಘಟನೆಯು ಖಾನ್ ಅವರ ಮೇಲಿನ ವಿಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವಂತೆ ಮಾಡಿತು. ವಿಶ್ವಾಸ ಕಳೆದುಕೊಂಡ ನಂತರ ಮಿಲಿಟರಿಯು ಖಾನ್ ಸರ್ಕಾರದ ಬೆಂಬಲದಿಂದ ಕ್ರಮೇಣ ಹಿಂದೆ ಸರಿಯಲು ಆರಂಭಿಸಿತು. ಇದಷ್ಟೇ ಅಲ್ಲದೆ ಆರ್ಥಿಕ ನಿರ್ವಹಣೆಯಲ್ಲಿನ ವೈಫಲ್ಯಗಳು, ಹೆಚ್ಚಿದ ಹಣದುಬ್ಬರ ಮತ್ತು ಸಾಂಸ್ಥಿಕ ಭ್ರಷ್ಟಾಚಾರವನ್ನು ಮಟ್ಟ ಹಾಕುವಲ್ಲಿ ವೈಫಲ್ಯಗಳು ಮಿಲಿಟರಿ ಸ್ಥಾಪನೆಗೆ ಖಾನ್ ಒಂದು ರಾಜಕೀಯ ಹೊರೆ ಎಂಬ ಭಾವನೆ ಮೂಡಿಸಿತು. ಸೇನಾ ನಾಯಕರ ವಿರುದ್ಧ ಟೀಕೆ. ಪ್ರಧಾನಿ ಸ್ಥಾನ ತೊರೆದ ಮೇಲೆ ಇಮ್ರಾನ್ ಖಾನ್ ಸಂಪೂರ್ಣ ಬದಲಾದರು. ಅವರ ಸೇನೆಯ ವಿರುದ್ಧ, ವಿಶೇಷವಾಗಿ ಆಗಿನ ಸೇನಾಧಿಪತಿ ಜನರಲ್ ಜಬ್ವಾ ಅವರ ವಿರುದ್ಧ ನೇರವಾಗಿ ಹೆಸರು ಹೇಳಿ ತೀವ್ರ ಟೀಕೆ ಶುರು ಮಾಡಿದರು. ಸೇನೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಎಂದು ಸಾರ್ವಜನಿಕವಾಗಿ ಆರೋಪಿಸಿದರು. ಇದು ಪಾಕಿಸ್ತಾನದಲ್ಲಿ ಇದುವರೆಗೆ ಯಾರೂ ಧೈರ್ಯ ಮಾಡದಷ್ಟು ದೊಡ್ಡ ಸವಾಲಾಗಿತ್ತು. ಅವರ ಭಾಷಣಗಳು ತುಂಬ ಜನಪ್ರಿಯವಾದವು. ಲಕ್ಷಾಂತರ ಜನ ಬೀದಿಗಿಳಿದು ಅವರನ್ನು ಬೆಂಬಲಿಸಿದರು. ಪಾಕಿಸ್ತಾನದಲ್ಲಿ ಸೇನೆಯನ್ನು ಯಾವಾಗಲೂ ಪವಿತ್ರ ಗೋವು ಎಂದು ನೋಡಲಾಗ್ತದೆ. ಅದನ್ನು ಟೀಕೆ ಮಾಡುವುದೇ ದೊಡ್ಡ ಅಪರಾಧ. ಆದರೆ ಇಮ್ರಾನ್ ಅವರು ಸೇನಾಧಿಕಾರಿಗಳನ್ನು ಪಿತೂರಿಗಾರರು ಎಂದು ಕರೆದರು. ಹೆಸರೇ ಹೇಳಿ ಅವಮಾನಿಸಿದ್ದು ಸೇನೆಗೆ ತಾಳಲಾರದ ಆಘಾತವಾಗಿತ್ತು. ಇದರಿಂದ ಸೇನೆಯವರು ತುಂಬ ಕೋಪಗೊಂಡರು. ಇದರ ಜೊತೆಗೆ ಆರ್ಥಿಕ ನಿರ್ವಹಣೆಯಲ್ಲಿನ ವೈಫಲ್ಯಗಳು, ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕಲು ಮಿಲಿಟರಿ ನ್ಯಾಯಾಲಯಗಳನ್ನು ಬಳಸಿದ್ದಾರೆಂಬ ಆರೋಪಗಳು ಮತ್ತು ಮಾಧ್ಯಮದ ಮೇಲಿನ ನಿರ್ಬಂಧಗಳು ಸೇರಿಕೊಂಡವು. ಅದರಿಂದ ಮಿಲಿಟರಿಯು ಕ್ರಮೇಣ ಅವರನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ನಿರ್ಧರಿಸಿತು. ಇಮ್ರಾನ್ ಖಾನ್ ವಿರುದ್ಧದ ಕಾನೂನು ಸಮರ ಬಹುಬೇಗನೆ ಶುರುವಾಯಿತು. ಇದರ ಬೆನ್ನಲ್ಲೇ ತೋಷಾಖಾನ ಪ್ರಕರಣ ಸೇರಿದಂತೆ ಡಜನ್ ಗಟ್ಟಲೆ ಕಾನೂನು ಮೊಕದ್ದಮೆಗಳನ್ನು ಅವರ ಮೇಲೆ ಹೂಡಲಾಯಿತು. 2023ರಲ್ಲಿ ಬಂಧನ. ಮೇ 9, 2023ರಂದು ಇಸ್ಲಾಮಾಬಾದ್ ಹೈಕೋರ್ಟ್ ಆವರಣದಿಂದ ಅರೆಸೇನಾ ಪಡೆಗಳ ನೆರವಿನೊಂದಿಗೆ ಇಮ್ರಾನ್ ಖಾನ್ ಅವರನ್ನು ಅಲ್ ಖಾದಿರ್ ಟ್ರಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಯಿತು. ಈ ಬಂಧನದ ನಂತರ PTI ಕಾರ್ಯಕರ್ತರು ದೇಶದಾದ್ಯಂತ ಪ್ರತಿಭಟನೆಗಳನ್ನು ಪ್ರಾರಂಭಿಸಿದರು.
ಈ ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗಿದ್ವು ಮತ್ತು ಪ್ರತಿಭಟನಾಕಾರರು ಮಿಲಿಟರಿ ಸ್ಥಾಪನೆಗಳಿಗೆ ಸಂಬಂಧಿಸಿದ ಪ್ರಮುಖ ಕಟ್ಟಡಗಳು ಮತ್ತು ಸ್ಮಾರಕಗಳನ್ನು ಗುರಿಯಾಗಿಸಿಕೊಂಡರು. ಈ ಹಿಂಸಾಚಾರವನ್ನು ಸೇನೆಯು ತನ್ನ ವಿರುದ್ಧದ ನೇರ ದಾಳಿ ಎಂದು ಪರಿಗಣಿಸಿತು. ಪ್ರತಿಕಾರವಾಗಿ ಸೇನೆಯು ಪ್ರತಿಭಟನಾಕಾರರ ವಿರುದ್ಧ ಮತ್ತು PTI ಪಕ್ಷದ ನಾಯಕರ ವಿರುದ್ಧ ಕಠಿಣ ಕ್ರಮಗಳನ್ನು ಪ್ರಾರಂಭಿಸಿತು. ಸಾವಿರಾರು PTI ಕಾರ್ಯಕರ್ತರನ್ನು ಬಂಧಿಸಲಾಯಿತು ಮತ್ತು ಕೆಲವು ನಾಗರಿಕರನ್ನು ಮಿಲಿಟರಿ ನ್ಯಾಯಾಲಯಗಳ ಅಡಿಯಲ್ಲಿ ವಿಚಾರಣೆಗೆ ಒಳಪಡಿಸಲು ನಿರ್ಧರಿಸಲಾಯಿತು. ಇದು ಮಾನವ ಹಕ್ಕುಗಳ ಸಂಸ್ಥೆಗಳಿಂದ ತೀವ್ರ ಟೀಕೆಗೆ ಗುರಿಯಾಯಿತು. ಇಮ್ರಾನ್ ಖಾನ್ ಅವರನ್ನು ಸಂಪೂರ್ಣವಾಗಿ ರಾಜಕೀಯ ಭೂಪಟದಿಂದ ಅಳಿಸಿ ಹಾಕುವ ಪ್ರಯತ್ನಗಳು ನಡೆದಿರುವುದು ಸ್ಪಷ್ಟವಾಗಿ ಇಲ್ಲಿ ಗೋಚರಿಸಿತು. ಇನ್ನು ಕಾನೂನು ಪ್ರಕ್ರಿಯೆಯ ವೇಗವೂ ಹೆಚ್ಚಾಯಿತು. ಆಗಸ್ಟ್ 2023ರಲ್ಲಿ ತೋಷಖಾನ ಪ್ರಕರಣದಲ್ಲಿ ಇಮ್ರಾನ್ ಖಾನ್ ದೋಷಿ ಎಂದು ಸಾಬೀತಾಗಿ ಅವರಿಗೆ 3 ವರ್ಷಗಳ ಜೈಲು ಶಿಕ್ಷೆ ಮತ್ತು 5 ವರ್ಷಗಳ ಕಾಲ ರಾಜಕೀಯದಿಂದ ಅನರ್ಹತೆ ವಿಧಿಸಲಾಯಿತು. ನಂತರ ಸೈಫರ್ ಪ್ರಕರಣದಲ್ಲಿ ಮತ್ತು ಇಡ್ಡತ್ ಸಮಯದಲ್ಲಿ ಕಾನೂನು ಬಾಹಿರವಾಗಿ ವಿವಾಹವಾದ ಪ್ರಕರಣದಲ್ಲಿಯೂ ಅವರಿಗೆ ದೀರ್ಘಾವಧಿ ಜೈಲು ಶಿಕ್ಷೆ ವಿಧಿಸಲಾಯಿತು. ಇಮ್ರಾನ್ ಖಾನ್ ಅವರ ಇಡೀ ರಾಜಕೀಯ ವ್ಯಕ್ತಿ ಜೀವನವು ಪಾಕಿಸ್ತಾನದ ರಾಜಕೀಯ ಚಕ್ರವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಪಾಕಿಸ್ತಾನದಲ್ಲಿ ಅಧಿಕಾರವು ಕೇವಲ ಜನಾದೇಶದಿಂದಲ್ಲ, ಆದರೆ ಶಕ್ತಿಶಾಲಿ ಸೇನೆ ಸ್ಥಾಪನೆಯೊಂದಿಗಿನ ಮೈತ್ರಿಯಿಂದ ಬರ್ತದೆ. ಒಂದೊಮ್ಮೆ ಎಲ್ಲವನ್ನ ನಿರ್ಧರಿಸುವ ಮಿಲಿಟರಿ ಅವರ ಜನಪ್ರಿಯತೆಯನ್ನು ಬಳಸಿಕೊಂಡು ಅಧಿಕಾರಕ್ಕೆ ತಂದಿತ್ತು. ಆದರೆ ಅವರು ಮಿಲಿಟರಿ ಆಡಳಿತಕ್ಕೆ ಆಡಳಿತವನ್ನು ಪ್ರಶ್ನಿಸಿದಾಗ ಮತ್ತು ಸೇನಾ ನಾಯಕರನ್ನ ನೇರವಾಗಿ ಟೀಕಿಸಿದಾಗ ಅದೇ ಮಿಲಿಟರಿ ಸ್ಥಾಪನೆಯು ಅವರನ್ನು ರಾಜಕೀಯ ಅಖಾಡದಿಂದಲೇ ತೆಗೆದುಹಾಕಲು ನಿರ್ಧರಿಸಿತು. ಪ್ರಜಾಪ್ರಭುತ್ವದ ಬಗ್ಗೆ ಗಂಭೀರ ಪ್ರಶ್ನೆ. ಇಮ್ರಾನ್ ಅವರ ಬಂಧನವು ಪಾಕಿಸ್ತಾನದ ಪ್ರಜಾಪ್ರಭುತ್ವದ ಭವಿಷ್ಯದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಅತ್ಯಂತ ಜನಪ್ರಿಯ ನಾಯಕನೊಬ್ಬನಿಗೆ ಸಾರ್ವಜನಿಕವಾಗಿ ಬೆಂಬಲ ವ್ಯಕ್ತಪಡಿಸಲು ಅನುಮತಿ ನೀಡದಿರುವುದು ಮತ್ತು ಅವರನ್ನು ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ತಡೆಯಲು ಕಾನೂನು ಮಾರ್ಗಗಳನ್ನು ಬಳಸುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆಯುಂಟು ಮಾಡಿದೆ. ಸೇನೆಯು ತನ್ನ ವಿರುದ್ಧ ಮಾತನಾಡುವವರನ್ನು ಮಟ್ಟ ಹಾಕಲು ಇದೇ ರೀತಿಯ ಕ್ರಮಗಳನ್ನ ಮೊದಲಿನಿಂದಲೂ ಅನುಸರಿಸಿಕೊಂಡು ಬಂದಿದೆ. ಪಾಕಿಸ್ತಾನವು ಈಗ ಒಂದು ನಿರ್ಣಾಯಕ ಹಂತದಲ್ಲಿದೆ. ಇಮ್ರಾನ್ ಖಾನ್ ಜೈಲಿನಲ್ಲಿದ್ದರೂ ಅವರ ಬೆಂಬಲಿಗರು ಮತ್ತು ಪಕ್ಷದ ಸದಸ್ಯರು ದೇಶದ ರಾಜಕೀಯ ಚರ್ಚೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆದರೆ ಮಿಲಿಟರಿ ಸ್ಥಾಪನೆಯು ತನ್ನ ಹಿಡಿತವನ್ನು ಬಿಗಿಗೊಳಿಸಿದಂತೆ ಖಾನ್ ಅವರ ರಾಜಕೀಯ ಪುನರಾಗಮನವು ಕಠಿಣ ಸವಾಲುಗಳಿಂದ ಕೂಡಿದೆ. ಒಟ್ಟಾರೆಯಾಗಿ ಇಮ್ರಾನ್ ಖಾನ್ ಅವರ ಜೀವನವು ಕ್ರೀಡಾ ತಾರೆಯೊಬ್ಬ ರಾಜಕಾರಣಿಯಾಗಿ ಬೆಳೆದ ಕಥೆಯಷ್ಟೇ ಅಲ್ಲ, ಇದು ಪಾಕಿಸ್ತಾನದ ರಾಜಕೀಯ ಸ್ಥಿರತೆಯ ವಿಚಿತ್ರ ಮತ್ತು ಸಂಕೀರ್ಣವಾದ ವಾಸ್ತವತೆಯನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ರಾಜಕಾರಣಿಗಳು, ನಾಯಕರು ಮತ್ತು ಯಾರೇ ಆಗಿರಲಿ, ಆರ್ಮಿ ಎಂಬ ಸ್ಥಾಪಿತ ಶಕ್ತಿಯು ಪರದೆಯ ಹಿಂದೆ ಅಥವಾ ಮುಂದೆಯೂ ಅಧಿಕಾರದ ಸೂತ್ರವನ್ನು ಹಿಡಿದಿರುತ್ತದೆ. ಪ್ರಜಾಪ್ರಭುತ್ವವು ಆಳವಾಗಿ ಬೇರೂರಿರುವವರೆಗೆ ಮಿಲಿಟರಿಯ ಬೆಂಬಲ ಕಳೆದುಕೊಂಡ ರಾಜಕಾರಣಿಯೊಬ್ಬರು ಅಧಿಕಾರದಲ್ಲಿ ಉಳಿಯುವುದು ಅಸಾಧ್ಯ ಎಂಬ ಕಠೋರ ಸತ್ಯವನ್ನು ಇಮ್ರಾನ್ ಖಾನ್ ಅವರ ಪತನವು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.